Hello everyone, welcome to Navras Maths Tutorials. ಈಗ ಚಾಪ್ಟರ್ ನಂಬರ್ 5 ಮಾಡೋಣ. ಫಿಫ್ತ್ ಚಾಪ್ಟರ್ ಮಾಡೋಣ. ಚಾಪ್ಟರ್ ಹೆಸರು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಂತ. ಓಕೆ, ಇದು ಇನ್ನು ನೀವು ಕೇಳಿರ್ಲಿಕ್ಕಿಲ್ಲ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಹೊಸ ಚಾಪ್ಟರ್, ಹೊಸ ಇಂಟ್ರೊಡಕ್ಷನ್ ನಿಮಗೆ ಅಲ್ವಾ. ಸೊ ನೋಡೋಣ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಂದ್ರೆ ಏನು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬರ್ದಿದ್ದೀನಿ 5, 10, 15 ಅಂಡ್ ಸೋ ಆನ್ ಅಂತ ಬರ್ದಿದ್ದೀನಿ. ಇಲ್ಲಿ ಏನಾಗ್ತಾ ಇದೆ ನೋಡಿ, 10 ಮೈನಸ್ 5 ಮಾಡಿದ್ರೆ ಎಷ್ಟು ಬಂತು? 5 ಬರ್ತಾ ಇದೆ. ಅಂದ್ರೆ ಕ್ಲಾಸ್ ಇಂಟರ್ವಲ್ 15 ಮೈನಸ್ 10 ಮಾಡಿದ್ರೆ ಏನ್ ಬರ್ತಾ ಇದೆ? 5 ಬರ್ತಾ ಇದೆ. ಅದೇ ರೀತಿ 20 ಮೈನಸ್ 15 ಮಾಡಿದ್ರೆ ಏನ್ ಬರ್ತಾ ಇದೆ? 5 ಬರ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ಡಿಫ್ರೆನ್ಸ್ ಏನಿದೆ ಅಲ್ಲ, 5 ಇದೆ, ಫಿಕ್ಸ್ ಇದೆ. ಅದೇನಿದೆಯಲ್ಲ ನಂಬರ್ ಫಿಕ್ಸ್ ಇದೆ. ಫಿಕ್ಸ್ ಇದ್ರೆ ಈ ರೀತಿ ನಂಬರ್ಸ್ ಅಂತ ಒಂದು ನಂಬರ್ಸ್ ನ ನಾವೇನಂತ ಕರಿತೀವಿ? ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಓಕೆ, ಈ ನಂಬರ್ಸ್ ಏನಂತ ಕರಿತೀವಿ? ಟರ್ಮ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಈ ನಂಬರ್ಸ್ ಏನಂತ ಕರಿತೀವಿ? ಟರ್ಮ್ಸ್ ಅಂತ ಕರಿತೀವಿ. ಈ ಡಿಫ್ರೆನ್ಸ್ ಏನಿದೆಯಲ್ಲ, ಇದು ಕಾಮನ್ ಡಿಫ್ರೆನ್ಸ್ ಅಂತ ನೋಡಿ. ಕಾಮನ್ ಡಿಫ್ರೆನ್ಸ್ ಏನಿದೆಯಲ್ಲ, ಡಿ ಅಂತ ಡಿನೋಟ್ ಮಾಡ್ತೀವಿ. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನಿದೆ ಎಲ್ಲದ್ರ ಮಧ್ಯೆ? 5 ಇದೆ. ಸೊ ಅದನ್ನ ಡಿ ಅಂತ ಡಿನೋಟ್ ಮಾಡ್ತೀವಿ. ಇನ್ನು ಈ ಟರ್ಮ್ಸ್ ಇದಾವಲ್ವಾ, ಇವಕ್ಕೆ ನಾವೇನಂತ ಕರಿತೀವಿ ನೋಡಿ. ಫಸ್ಟ್ ಒನ್ A1, A2, A3, A4 ಸೋ ಆನ್, ಆ ರೀತಿ. ಆಯ್ತಾ? ಈ ಡಿಫ್ರೆನ್ಸ್ 5 ಇರ್ಬೋದು, ಅಂದ್ರೆ +5 ಆಯ್ತಲ್ವಾ. ಇದರಲ್ಲಿ ಮೈನಸ್ ಕೂಡ ಇರ್ಬೋದು, ಅಂದ್ರೆ ನೆಗೆಟಿವ್ ನಂಬರ್ಸ್ ಕೂಡ ಬರ್ಬೋದು. ಯಾವ ರೀತಿ ಮೇಡಮ್ ಅಂತಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 100, 90, 80, 70 ಅಂಡ್ ಸೋ ಆನ್. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ನೋಡಿ, 90 ಮೈನಸ್ 100 ಮಾಡಿದ್ರೆ ಏನ್ ಬಂತು? -10 ಬಂತು. ಅದೇ ರೀತಿ 80 ಮೈನಸ್ 90 ಮಾಡಿದ್ರೆ ಏನ್ ಬರ್ತಾ ಇದೆ? -10 ಬರ್ತಾ ಇದೆ. ಅದೇ ರೀತಿ 70 ಮೈನಸ್ 80 ಮಾಡಿದ್ರೆ -10 ಬರ್ತಾ ಇದೆ. ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಏನು ಸೇಮ್ ಇದೆ, ಆದ್ರೆ -10 ಇದೆ. ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಪಾಸಿಟಿವ್ ಕೂಡ ಬರ್ಬೋದು, ನೆಗೆಟಿವ್ ಕೂಡ ಬರ್ಬೋದು ಅಂತ ಅರ್ಥ ಆಯ್ತು ಅಲ್ವಾ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 4, 4, 4, 4 ಸೋ ಆನ್. ಇಲ್ಲೇನಾಗ್ತಾ ಇದೆ ನೋಡಿ. 4 ಮೈನಸ್ 4 0, 4 ಮೈನಸ್ 4 0. ಎಲ್ಲ 4 ಇರೋದ್ರಿಂದ ಈ 4 ಅಲ್ಲಿ ಈ 4 ಮೈನಸ್ ಮಾಡಿದ್ರೆ 0 ಬರ್ತಾ ಇದೆ. ಈ 4 ಅಲ್ಲಿ ಈ 4 ಮೈನಸ್ ಮಾಡಿದ್ರೆ 0 ಬರ್ತಾ ಇದೆ. ಅಂದ್ರೆ ಇಲ್ಲೇನಾಗ್ತಾ ಇದೆ? ಡಿಫ್ರೆನ್ಸ್ ಇಲ್ಲಿ ಕೂಡ ಸೇಮ್ ಇದೆ ಅಲ್ವಾ. ಕಾಮನ್ ಡಿಫ್ರೆನ್ಸ್ ಇಲ್ಲಿ ಏನಿದೆ? ಸೇಮ್ ಇದೆ. ಆದ್ರೆ ಇಲ್ಲಿ ಡಿಫ್ರೆನ್ಸ್ 0 ಬರ್ತಾ ಇದೆ. ಸೊ ನಾವೇನ್ ಹೇಳ್ತೀವಿ? ಈ ಡಿಫ್ರೆನ್ಸ್ ಏನಿದೆಯಲ್ಲ, ಡಿಫ್ರೆನ್ಸ್ ಮೇ ಬಿ ಪಾಸಿಟಿವ್, ನೆಗೆಟಿವ್ ಆರ್ 0. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ಡಿಫ್ರೆನ್ಸ್ ಏನಿದೆಯಲ್ಲ, ಇದು ಪ್ಲಸ್ ಅಲ್ಲಿ ಬರ್ಬೋದು, ಇಲ್ಲ ಮೈನಸ್ ಅಲ್ಲಿ ಬರ್ಬೋದು, ಆರ್ 0 ಇರ್ಬೋದು. ಆದ್ರೆ ಸೇಮ್ ಇದ್ರೆ ಮಾತ್ರ ಈ ಡಿಫ್ರೆನ್ಸ್ ಏನಿದೆಯಲ್ಲ, ಈ ರೀತಿ ಡಿಫ್ರೆನ್ಸ್ ಸೇಮ್ ಬಂದ್ರೆ ನಾವು ಅದನ್ನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಅದನ್ನ ಶಾರ್ಟ್ ಆಗಿ ನಾವು AP ಅಂತ ಕರೆಯೋಣ. ಈಗ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಗೊತ್ತಾಯ್ತು. ಇದನ್ನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್, ಇದನ್ನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಂತ. ಇದರಲ್ಲಿ 2 ಟೈಪ್ಸ್. ಏನು? ಫೈನೈಟ್, ಒಂದು ಇನ್ಫಿನೈಟ್. ನೋಡಿ ಇಲ್ಲಿ ಎಂಡಿಂಗ್ ಏನಿದೆ ಗೊತ್ತಿಲ್ಲ, ಅಂಡ್ ಸೋ ಆನ್ ಅಂತ ಇದೆ. ಇಲ್ಲಿನೂ ಅಷ್ಟೇ 20, 25, 30, 35, 40 ಹಾಗೆ ಹೋಗ್ತಾನೆ ಇರುತ್ತೆ. ಸೊ ಇದೇನಾಯ್ತು? ಎಂಡಿಂಗ್ ಯಾವ ನಂಬರ್ ಅಂತ ಕೊಟ್ಟಿಲ್ಲ. ಸೊ ಈ ತರ ಇದ್ರೆ ನಾವೇನಂತ ಕರಿತೀವಿ? ಇನ್ಫಿನೈಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಇನ್ಫಿನೈಟ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಲಾಸ್ಟ್ಗೆ ಏನಿದೆ ಅಂತ, ಹಂಗೆ ಹೋಗ್ತಾನೆ ಇರುತ್ತೆ. ಫೈನೈಟ್ ಅಂತಂದ್ರೆ ಸ್ಟಾಪ್ ಆಗೋದು. ಸಪೋಸ್ ಇಲ್ಲಿಗೆ ಸ್ಟಾಪ್ ಮಾಡಿದ್ರು, ಇಷ್ಟೇ ಅಂತ ಅಂದ್ರೆ ನಾವೇನ್ ಹೇಳ್ಬೋದು? ಎಷ್ಟಿದಾವೆ ಅಂತಂದ್ರೆ 4 ಇದಾವೆ ಟರ್ಮ್ಸ್ ಅಂತ ಹೇಳ್ತೀವಿ ಅಲ್ವಾ.
ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ 4 ಟರ್ಮ್ಸ್ ಇದಾವೆ ಅಂತ. ಇದು ಫೈನೈಟ್ ಆಯ್ತು, ಫೈನೈಟ್ ಎ ಪಿ. ಓಕೆ, ಇನ್ಫಿನೈಟ್ ಎ ಪಿ, ಫೈನೈಟ್ ಎ ಪಿ ಅಂದ್ರೆ ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಪಾರ್ಟ್ ಮಾಡೋಣ. ನೋಡಿ, ಜನರಲ್ ಫಾರ್ಮ್ ಆಫ್ ಎ ಪಿ ಅಂದ್ರೆ ಏನು ನೋಡಿ. ಜನರಲ್ ಫಾರ್ಮ್ ಆಫ್ ಎ ಪಿ ಅಂದ್ರೆ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಒಂದು ಫಾರ್ಮುಲಾ. ಹಾಗಾದ್ರೆ ಎ ಅಂದ್ರೆ ಏನ್ ಮೇಡಮ್ ಅಂದ್ರೆ, ಎ ಅಂದ್ರೆ ಇಲ್ಲಿ ಫಸ್ಟ್ ಟರ್ಮ್. ಓಕೆ, ಇಲ್ಲಿ A1 ಅಂತ ಬರೆಯೋ ಬದಲು ಎ ಅಂತ ಬರ್ದಿದ್ವಿ. ಓಕೆ, ಇಲ್ಲಿ ಎನ್ ಅಂದ್ರೆ ನೋಡಿ, ಈಗ ಇಲ್ಲಿ A1 A2 A3 A4 ಅಂತ ಬರ್ಕೊಂಡು ಹೋಗಿದೀವಲ್ವಾ, ಈ ತರ ಹಂಗೆ ಕಂಟಿನ್ಯೂಯೇಷನ್ ಇರುತ್ತೆ. ಈಗ ಸಪೋಸ್ ಇಲ್ಲಿ 25 ಬರುತ್ತೆ, ಅದು A5 ಆಗುತ್ತೆ. ಇನ್ನು 30 ಬರುತ್ತೆ, A6 ಆಗತ್ತೆ. ಓಕೆ, ಈ ರೀತಿ ಆ ನಂಬರ್ ಏನ್ ಬರಿತೀವಲ್ಲ ಅದು ಎನ್. ಓಕೆ, ಈಗ ನಮ್ಗೆ ಬೇರೆ ನಂಬರ್ ನೋಡ್ಬೇಕಪ್ಪ, ಇದಾದ್ಮೇಲೆ ಮತ್ತೆ ಏನೇನ್ ಬರುತ್ತೆ. A6 ಇದೆ ಇಲ್ಲಿವರೆಗೂ, A7 ಏನ್ ಬರುತ್ತೆ, A8 ಏನ್ ಬರುತ್ತೆ ಗೊತ್ತಿಲ್ಲ ನಮ್ಗೆ. ಸೊ ಅದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಮಾಡ್ಬೋದು. ಸೊ ನೋಡೋಣ ಯಾವ ರೀತಿ ಮಾಡ್ಬೇಕು ಅಂತ. ಸಪೋಸ್ A8 ಏನ್ ಬರುತ್ತೆ ಗೊತ್ತಿಲ್ಲ ನಮ್ಗೆ, A8 ಫೈಂಡ್ ಔಟ್ ಮಾಡೋಣ. ಸೊ A8 ಫೈಂಡ್ ಔಟ್ ಮಾಡೋದಕ್ಕೆ A1 ಏನಿದೆ ಫಸ್ಟ್ 5 ಹಾಕೋಬೇಕು, ಪ್ಲಸ್ ನೋಡಿ ಇಲ್ಲಿ ಎನ್ ಮೈನಸ್ 1 ಅಂತಿದೆ ಅಲ್ವಾ, ಇಲ್ಲಿ ಏನಿರುತ್ತಲ್ಲ 8 ಡೈರೆಕ್ಟ್ ಕೂಡ ನಾವು ಹಾಕೋಬಹುದು. 8 ಮೈನಸ್ 1 ಆದ್ರೂ ಹಾಕೊಳ್ರಿ, ಇಲ್ಲ ಅಂದ್ರೆ ಡೈರೆಕ್ಟ್ 1 ನಂಬರ್ ಕಡಿಮೆ ಕೂಡ ಹಾಕೋಬಹುದು ಫಾರ್ಮುಲಾದಲ್ಲಿ. ಓಕೆ, ಆ ತರ ನೆನ್ಪಿಟ್ಕೊಂಡ್ರು ಕೂಡ ಇನ್ನು ಈಸಿ ಆಗತ್ತೆ. ಒಂದು ಫಸ್ಟ್ ಟರ್ಮ್ ಬರ್ಕೋಬೇಕು, ಇನ್ನು ಇದಕ್ಕಿಂತ ಒಂದು ನಂಬರ್ ಕಡಿಮೆ, ಇದಕ್ಕಿಂತ ನಂಬರ್ ಒಂದು ಕಡಿಮೆ ಅಂದ್ರೆ 7. ಸೊ 7 ಡಿಫರೆನ್ಸ್ ಏನಿದೆ ಇಲ್ಲಿ, ನಮ್ಗೆ ಡಿಫರೆನ್ಸ್ ಏನ್ ಬಂದಿತ್ತು, ಡಿ ಇಸ್ ಈಕ್ವಲ್ಸ್ ಟು 5 ಬಂದಿತ್ತು ಅಲ್ವಾ, 5 ಡಿಫರೆನ್ಸ್ ಇದೆ. ಸೊ 7 ಇಂಟು ಡಿ ಎಷ್ಟಿದೆ, 5 ಇದೆ. ಓಕೆ, ಈಗ ನೋಡಿ 5 ಪ್ಲಸ್ 7 ಇಂಟು 5 35 ಇಸ್ ಈಕ್ವಲ್ಸ್ ಟು 40. ಅಂದ್ರೆ A8 ಇಸ್ ಈಕ್ವಲ್ಸ್ ಟು 40. ಅಂದ್ರೆ 8th ಟರ್ಮ್ ಏನ್ ಬರುತ್ತಲ್ಲ ಅದು 40 ಇದೆ ಅಂತ. ಮೇಡಮ್ ನಾವು ಈಸಿಯಾಗಿ ಹೇಳ್ಬೋದಲ್ಲ ಮೇಡಮ್, ನೆಕ್ಸ್ಟ್ 35 ಬರುತ್ತೆ, ನೆಕ್ಸ್ಟ್ 40 ಬರುತ್ತೆ. ಅದೇನು ಅಂತಂದ್ರೆ ನೋಡಿ, ಇಲ್ಲೇ ಸ್ಟಾರ್ಟಿಂಗ್ ಅಂತ ನಾವು ಹೇಳ್ಬೋದು. ಇನ್ನು ದೊಡ್ಡ ದೊಡ್ಡ ನಂಬರ್ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು ಈ ಫಾರ್ಮುಲಾದಿಂದ. ಸಪೋಸ್ 86th ಟರ್ಮ್, A86th ಟರ್ಮ್ ಏನಂತಂದ್ರೆ ನಾವು ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ, ಆದ್ರೆ ಈ ಫಾರ್ಮುಲಾದಿಂದ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ ಮಾಡೋಣ. A86 ಇಸ್ ಈಕ್ವಲ್ಸ್ ಟು ಫಸ್ಟ್ ಟರ್ಮ್ ಏನಿದೆ 5 ಇದೆ, ಪ್ಲಸ್ ಇನ್ನು ನಾವ್ ಯಾವ್ದು ಫೈಂಡ್ ಔಟ್ ಮಾಡ್ಬೇಕಲ್ಲ ಅದಕ್ಕಿಂತ ಒಂದ್ ನಂಬರ್ ಕಡಿಮೆ ತಗೋಬೇಕು. ಸೊ 86 ಇದೆ, ಇಲ್ಲಿ ನಾವು 85 ತಗೋಣ. ಓಕೆ, ಡಿ ಏನಿದೆ ಡಿಫರೆನ್ಸ್ 5 ಇದೆ. ಓಕೆ, ನೋಡಿ 5 ಪ್ಲಸ್ 85 ಇಂಟು 5 ಮಾಡೋಣ. 5 5 25, 5 8 40, 40 ಪ್ಲಸ್ 2 42, 425, 425 ಪ್ಲಸ್ 5 430. ನೋಡಿ A86 ನಾವು ಎಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡಿದ್ವಿ ಅಂದ್ರೆ 86th ಟರ್ಮ್ ಬರುತ್ತೆ ಅದು. ಓಕೆ, ಇದು ಒನ್ ಟರ್ಮ್, ಫಸ್ಟ್ ಟರ್ಮ್ A1 A2 ಈ ರೀತಿ. A86 ಕೂಡ ನಾವು ಈ ರೀತಿ 86 ಅಂದ್ರೆ ಬರೀ 86 ಅಲ್ಲ, ನೀವು ಯಾವ್ದಾದ್ರೂ ಫೈಂಡ್ ಔಟ್ ಮಾಡ್ಬೋದು ಈ ಫಾರ್ಮುಲಾ ಯೂಸ್ ಮಾಡಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಪಾರ್ಟ್ ಮಾಡೋಣ. ನೋಡಿ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅನ್ AP. ಹಾಗಂದ್ರೆ ಏನು ಮೇಡಮ್ ಅಂತಂದ್ರೆ ನೋಡಿ, ಈ ರೀತಿ AP ಇರುತ್ತಲ್ವಾ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಯಾವ್ದಾದ್ರು, ಈಗ ನೋಡಿ ಸಪೋಸ್ 4 ಟರ್ಮ್ಸ್ ಸಮ್ ಅಂದ್ರೆ ಏನು, ಟೋಟಲ್. ಈ 4 ಟರ್ಮ್ಸ್ ಟೋಟಲ್ ಫೈಂಡ್ ಔಟ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ ನೋಡಿ. ಸಮ್ ಆಫ್ n ಟರ್ಮ್ಸ್, ನಾವು ಎಷ್ಟು ಟರ್ಮ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ಆ ನಂಬರ್ ಇಲ್ಲಿ ಹಾಕ್ಬೇಕು. ಸೊ ಆ ನಂಬರ್ ನ ಮತ್ತೆ ಇಲ್ಲಿ n/2 ಹಾಕೋಬೇಕು, ಬ್ರಾಕೆಟ್ ಅಲ್ಲಿ 2a. a ಅಂದ್ರೆ ಫಸ್ಟ್ ಟರ್ಮ್, A1 ಅಂತ ಬರಿತೀವಲ್ಲ ಅದು, ಪ್ಲಸ್ n-1 ಇಂಟು ಡಿ, ಡಿ ಅಂದ್ರೆ ಡಿಫರೆನ್ಸ್. ಓಕೆ, ಈಗ ನೋಡಿ ಫಸ್ಟ್ 4 ಟರ್ಮ್ಸ್ ಫೈಂಡ್ ಔಟ್ ಮಾಡೋಣ. ಯಾವ ರೀತಿ ಮಾಡ್ಬೇಕು ನೋಡಿ, S4 ಮಾಡೋಣ. ಇಲ್ಲಿ 4 ಟರ್ಮ್ಸ್ ಸಮ್ ಮಾಡೋದಕ್ಕೆ ಇದು ಫಾರ್ಮುಲಾ ನೋಡಿ, 4/2 ಹಾಕೋಣ, ಬ್ರಾಕೆಟ್ 2 ಇಂಟು A1 ಏನಿದೆ 5 ಇದೆ, ಪ್ಲಸ್ n ಏನಿದೆ ಇಲ್ಲಿ 4. ಸೊ 4 - 1
ಇಂಟು ಡಿ, ಡಿಫರೆನ್ಸ್ ಏನಿದೆ 5 ಇದೆ. ಓಕೆ, ಈಗ 2 1s are 2 2s are. ಸೊ ಏನ್ ಉಳಿತಿಲಿ 2 ಉಳಿತು, ಬ್ರಾಕೆಟ್ ಅಲ್ಲಿ 2 5s are 10 ಪ್ಲಸ್ 3 4 minus 1 3 3 5s are 15. 2 into 10 plus 15 25. ನೋಡಿ, ಸಮ್ ಆಫ್ n ಟರ್ಮ್ಸ್ ಇಸ್ ಈಕ್ವಲ್ಸ್ ಟು, ಸಾರಿ ಇಲ್ಲಿ 4 ಅಂತ ಬರ್ಕೊಂಡಿದ್ವಲ್ಲ, 4 ಟರ್ಮ್ಸ್ ಸಮ್ ಫೈಂಡ್ ಔಟ್ ಮಾಡ್ತಾ ಇದೀವಿ. 25 2s are 50. ಅಂದ್ರೆ ಇಲ್ಲಿ 4 ಟರ್ಮ್ಸ್ ಸಮ್ ನೋಡಿ, ಎಷ್ಟು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಿದ್ವಿ. 4 ಟರ್ಮ್ಸ್ ಇದೆ ಅಂತಲ್ಲ, ನಾವು ಯಾವುದೇ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಎಷ್ಟು ನಮ್ ಟರ್ಮ್ಸ್ ಆದ್ರೂ ನಾವು ಸಮ್ ಫೈಂಡ್ ಔಟ್ ಮಾಡ್ಬೋದು ಈ ಈಸಿ ಫಾರ್ಮುಲಾದಿಂದ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡಿ, ಈಗ ಸಮ್ ಆಫ್ ಆಲ್ ಟರ್ಮ್ಸ್ ಆಫ್ ಎನ್ ಎ ಪಿ ವೆನ್ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಈಸ್ ನೋನ್. ಅಂದ್ರೆ ಈಗ ಇದು ನೋಡಿ, ಇನ್ಫಿನಿಟ್ ಎ ಪಿ ಇದೆ ಅಲ್ವಾ. ಇನ್ಫಿನಿಟ್ ಅಂತಂದ್ರೆ ಹಾಗೆ ಹೋಗ್ತಾನೆ ಇರುತ್ತೆ, ಇದು ಎಂಡ್ ಎಲ್ಲಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಇದು ಎಂಡ್ಲೆಸ್ ಹಾಗೆ ಹೋಗ್ತಾ ಇರುತ್ತೆ. ಆದ್ರೆ ಫೈನೈಟ್ ಎ ಪಿ ಇರುತ್ತಲ್ಲ, ಅದಕ್ಕೊಂದು ಎಂಡ್ ಇರುತ್ತೆ. ಓಕೆ, ಸಪೋಸ್ ಇದೇ ಅನ್ಕೊಳ್ಳಿ, ಇದೇ ಫೈನೈಟ್ ಇದೆ ಅನ್ಕೊಳ್ಳಿ, ಇದು ಕಂಟಿನ್ಯೂ ಆಗಿಲ್ಲ, ಇಲ್ಲಿಗೆ ಸ್ಟಾಪ್ ಆಗಿದೆ. ಸೊ ಇಲ್ಲಿಗೆ ಸ್ಟಾಪ್ ಆದ್ರೆ ನಾವು ಈ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಏನಂತೀವಿ? ಫೈನೈಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತೀವಿ. ಇಂಥ ಎ ಪಿ ನಲ್ಲಿ ನಾವು ಯಾವ ರೀತಿ ಸಮ್ ಫೈಂಡ್ ಔಟ್ ಮಾಡಬೇಕು, ಎಲ್ಲಾದ್ರದ್ದು ಸಮ್. ಓಕೆ, ಈ ಎ ಪಿ ನಲ್ಲಿ ಎಲ್ಲಾ ಟರ್ಮ್ಸ್ ಸಮ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಓಕೆ, ನೋಡಿ, ಅದರಲ್ಲಿ ನಮ್ಗೆ ಏನ್ ಗೊತ್ತಿರ್ಬೇಕು? ಮೇನು ಫಸ್ಟ್ ಟರ್ಮ್ ಗೊತ್ತಿರ್ಬೇಕು, ಲಾಸ್ಟ್ ಟರ್ಮ್ ಗೊತ್ತಿರ್ಬೇಕು. ಹಾಗಿದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಟೋಟಲ್ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದರದೇ ಫೈಂಡ್ ಔಟ್ ಮಾಡೋಣ. ನೋಡಿ, ಎಷ್ಟಿದಾವೆ ಟರ್ಮ್ಸ್? 1 2 3 4 5 6 ಟರ್ಮ್ಸ್ ಫೈಂಡ್ ಔಟ್ ಮಾಡೋಣ ಸಮ್. ಸೊ ಎನ್ ಏನಾಗತ್ತೆ? 6 ಆಯ್ತು. ಸೊ 6/2. ಎ ಅಂದ್ರೆ A1 ಎಷ್ಟಿದೆ? 5 ಇದೆ. ನೋಡಿ, ಎಲ್ ಅಂದ್ರೆ ಏನ್ ಗೊತ್ತಾ? ಎಲ್ ಅಂದ್ರೆ ಲಾಸ್ಟ್ ನಂಬರ್, ಅದನ್ನ ನಾವು ಎಲ್ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಲಾಸ್ಟ್ ನಂಬರ್ ಏನಿದೆ ಇಲ್ಲಿ? 30 ಇದೆ. ಈಗ ನೋಡಿ, 2 1s are 2 3s are 3 ಉಳಿತು, ಇಂಟು 30 + 5 35. ಆಡ್ ಮಾಡಿದ್ರೆ, ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 35 ಇಂಟು 3 ಮಾಡಿದ್ರೆ 3 5s are 15, 3 3s are 9 + 1 10, 105 ಆಯ್ತು. ಎಸ್ 6. ಈಗ ನೋಡಿ, ಎಷ್ಟು ಈಸಿಯಾಗಿ ನಾವು ಸಮ್ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ. ನೋಡಿ, ಆಡ್ ಮಾಡಿ ನೋಡಿ, 15 10 + 5 15, 15 + 15 30, 30 + 20 50, 50 + 55 105 ಆಯ್ತಲ್ವಾ. ಸೊ ಈ ರೀತಿ ನಮ್ಗೆ ಫಸ್ಟ್ ನಂಬರ್ ಅಂಡ್ ಲಾಸ್ಟ್ ನಂಬರ್ ಗೊತ್ತಿದ್ರೆ ನಾವು ಎಲ್ಲ ಟರ್ಮ್ಸ್ ಸಮ್ ಫೈಂಡ್ ಔಟ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಾ ಇದಕ್ಕೆ ಯಾವ ಫಾರ್ಮುಲಾ ಅಂತ? ಈಗ ಇಷ್ಟು ಗೊತ್ತಿದ್ರೆ ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಈಗ ಎಕ್ಸಸೈಸ್ ಸ್ಟಾರ್ಟ್.